ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಬಂದು ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಆಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟು, ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ಮಾಹಿತಿ. ಇದನ್ನ ಕೇಂದ್ರ ಸರ್ಕಾರದಿಂದನೇ ಆದೇಶ ಹೊರಡಿಸಿರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪಾಲಿಸಲೇಬೇಕು, ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡ್ ಹಾಗೆ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೂ ಕೂಡ ಗೊತ್ತಿದೆ, ಇವಾಗಿನ ಟೈಮಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು ಎಷ್ಟು ಇಂಪಾರ್ಟೆಂಟು ಅಂತ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಹಾಗೆ ರಾಜ್ಯ ಸರ್ಕಾರದಿಂದ. ಹಾಗಾಗಿ ಕೆಲವೊಂದು ಅಪ್ಡೇಟ್ನ ಮಾಡಿಸಲೇಬೇಕು ಅಂದ್ಬಿಟ್ಟು ಆದೇಶ ಹೊರಡಿಸಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಆದೇಶ ಆಗಿರುತ್ತೆ. ನಿಮಗೂ ಕೂಡ ಗೊತ್ತಿದೆ ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದು ಕೂಡ ಮಾಡಿಸಲೇಬೇಕು. ಆಧಾರ್ ಕಾರ್ಡ್ ಅಪ್ಡೇಟ್ ಏನಪ್ಪ ಅಂತಂದರೆ, ನಿಮ್ದೇನಾದರೂ ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷ ಆಗಿದೆ, ನಾವೇನು ಚೇಂಜಸ್ಸೇ ಮಾಡಿಸಿಲ್ಲ, ನಾವು ಅವಾಗ ಹೇಗೆ ಮಾಡಿಸಿದ್ವೋ ಇವಾಗ ಕೂಡ ಅದೇ ಇದೆ, ನಮ್ದೇನೂ ಚೇಂಜ್ ಆಗಿಲ್ಲ. ಬಯೋಮೆಟ್ರಿಕ್ ಆಗಿರ್ಬೋದು, ಅಥವಾ ಏನಾದ್ರು ನೀವು ಫೋನ್ ನಂಬರ್ ಚೇಂಜ್ ಮಾಡಿಸೋದಾಗಿರ್ಬೋದು, ಅಡ್ರೆಸ್ ಚೇಂಜ್ ಮಾಡಿಸೋದಾಗಿರ್ಬೋದು, ನಾವು ಯಾವುದೇ ರೀತಿ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಲೇಬೇಕಾಗತ್ತೆ. ಯಾಕಂದರೆ ನಿಮ್ಮದು ಇವಾಗ 10 ವರ್ಷದ ಹಿಂದೆ ನಿಮ್ಮದು ಬೇರೆ ಬಯೋಮೆಟ್ರಿಕ್ ಇರುತ್ತೆ, ಇವಾಗ ನಿಮ್ಮದು ಚೇಂಜಸ್ ಆಗಿರುತ್ತೆ ರೆಕಗ್ನೈಸೇಷನ್. ಹಾಗಾಗಿ ಅಪ್ಡೇಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಇದು ಕೇಂದ್ರ ಸರ್ಕಾರದಿಂದಲೇ ಬಂದಿರುವಂತಹ ಆದೇಶ. ಸಾಕಷ್ಟು ಬಾರಿ ಪೋಸ್ಟ್ಪೋನ್ ಮಾಡಿದ್ದಾರೆ. ಬಸ್ ಇದು ಲಾಸ್ಟ್ ಟೈಮ್ ಪೋಸ್ಟ್ಪೋನ್ ಮಾಡ್ತಿದ್ದಾರೆ. ಜೂನ್ 14ನೇ ತಾರೀಕುವರೆಗೂ ಇದು ಫ್ರೀ ಆಗಿರುತ್ತೆ. ನೀವು ಅದಾದಮೇಲೂ ಕೂಡ ಮಾಡಿಸಿಲ್ಲ ಅಂತಂದರೆ ನೀವು 1000 ರೂಪಾಯಿ 5000 ರೂಪಾಯಿ ಈ ಥರ ಪೆನಾಲ್ಟಿ ಕಟ್ಬಿಟ್ಟು ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ. ಸೊ ಹಾಗಾಗಿ ಫ್ರೀ ಇದ್ದಾಗ ಮಾಡಿಸ್ಕೊಳ್ಳಿ. ಇದು ಜೂನ್ 14ನೇ ತಾರೀಕುವರೆಗೂ ಟೈಮ್ ಇದೆ. ಇದಿನ್ನು ಮೇ 6ನೇ ತಾರೀಕು, ಇನ್ನು ಜೂನ್ 14ವರೆಗೂ ಇರೋದು. ಸೊ ಹಾಗಾಗಿ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಈಗಲೇ ಹೋಗಿ ಅಪ್ಡೇಟ್ ಮಾಡಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಮಾಡ್ಸೋಕ್ಕೆ ಹೇಳಿ. ಯಾಕಂದರೆ ತುಂಬ ಜನಕ್ಕೆ ಮಾಹಿತಿನೇ ಗೊತ್ತಿರೋದಿಲ್ಲ. ಮತ್ತು ಕ್ಯಾನ್ಸಲೇಷನ್ ಆದಮೇಲೆ ಅಥವಾ ಲಾಸ್ಟ್ ಡೇಟ್ ಮುಗಿದ ಮೇಲೆ ಅವರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದು ಆಧಾರ್ ಕಾರ್ಡ್ ಬಗ್ಗೆ ಆಯಿತು. ಇನ್ನು ರೇಷನ್ ಕಾರ್ಡ್ ಬಗ್ಗೆ ಅಂತೂ BPL ರೇಷನ್ ಕಾರ್ಡ್ ಇರೋರಿಗೆ ಸಾವಿರಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಈಗ KYC ಮಾಡಿಸ್ಬೇಕು ಅಂದ್ಬಿಟ್ಟು ಇದು ಕೇಂದ್ರ ಸರ್ಕಾರದಿಂದಲೇ ಬಂದಿರುವಂತಹ ಆದೇಶ ಆಗಿರುತ್ತೆ. KYC ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕು ಅಂದ್ಬಿಟ್ಟು. ಇದು ಕೂಡ ಸಾಕಷ್ಟು ಬಾರಿ ಪೋಸ್ಟ್ಪೋನ್ ಮಾಡ್ಕೊತಾನೆ ಬಂದರು. ಇವಾಗ ಲಾಸ್ಟಾಗಿ ಪೋಸ್ಟ್ಪೋನ್ ಮಾಡಿರೋದು ಮೇ 31ನೇ ತಾರೀಕು. ಇದನ್ನು ನೀವು ರೇಷನ್ ಡಿಪೋಗಳಲ್ಲಿ ಮಾಡಿಸ್ಬೇಕಾಗತ್ತೆ. ನೀವು ಎಲ್ಲಿ ಪ್ರತಿ ತಿಂಗಳು ಹೋಗಿ ಅಕ್ಕಿ ತಗೋತೀರ ನೋಡಿ ಡಿಪೋಗಳಲ್ಲಿ, ಅಲ್ಲೋಗಿ ನಿಮ್ಮ ರೇಷನ್ ಕಾರ್ಡ್ನ KYC ಮಾಡಿಸ್ಬೇಕಾಗತ್ತೆ. ನಿಮ್ದು ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೂ ಕೂಡ ನೀವು ಅಲ್ಲೇ ಕೇಳಿದ್ರೆ ಮಾಡಿಕೊಡ್ತಾರೆ, ಚೆಕ್ ಮಾಡಿಕೊಡ್ತಾರೆ. ಆಗಿಲ್ಲ ಅಂದರೆ ನೀವು ಯಾರ್ದು KYC ಆಗಬೇಕು ಅವರ ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ನ ತೊಗೊಂಡೋದ್ರೆ ಬಯೋಮೆಟ್ರಿಕ್ ಮಾಡಿಸ್ಕೊಂಡು ನಿಮಗೆ ಲಿಂಕ್ ಮಾಡಿ ಕೊಡ್ತಾರೆ KYCನ. ಪ್ರತಿಯೊಬ್ಬರು ಕೂಡ ಮಾಡಿಸ್ಬೇಕು. ರೇಷನ್ ಕಾರ್ಡಲ್ಲಿ ಮನೆ ಯಜಮಾನಿ ಅಥವಾ ಯಜಮಾನ ಅವ್ರದ್ದೊಬ್ರದ್ದೇ ಅಲ್ಲ, ಅಲ್ಲಿ ರೇಷನ್ ಕಾರ್ಡಲ್ಲಿ ಇರೋರು ಎಲ್ಲರದ್ದು ಕೂಡ KYC ಕಂಪಲ್ಸರಿ ಆಗಿರಬೇಕು. ಹಾಗಾಗಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ದು KYC ಆಗಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ನೇ ಕ್ಯಾನ್ಸಲ್ ಮಾಡ್ತಾರೆ ಪರ್ಮನೆಂಟಾಗಿ. ನೀವು ಮತ್ತೆ ಹೋಗಿ ಅಪ್ಲೈ ಮಾಡೋಕ್ಕೂ ಕೂಡ ಆಗೋದಿಲ್ಲ. ನಿಮ್ದು ಒಂದ್ಸತಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ನಿಮಗೆ ಯಾವುದೇ ಯೋಜನೆಗಳಿಂದ ಹಣ ಬರ್ತಿರ್ಬೋದು, ಈ ಗ್ಯಾರಂಟಿ ಸ್ಕೀಮ್ಸ್ ಆಗಿರ್ಬೋದು, ಅಥವಾ ನೀವು ಬೇರೆ ಯಾವುದೇ ವೃದ್ಧಾಪ್ಯ ವೇತನ ಅಥವಾ ಬೇರೆ ಯಾವುದೇ ಪಿಂಚಣಿ ಹಣ ತಗೋತಿದ್ರು ಕೂಡ ಪ್ರತಿಯೊಂದನ್ನು ಕ್ಯಾನ್ಸಲ್ ಮಾಡ್ತಾರೆ. ಸೊ ಹಾಗಾಗಿ KYC ಮಾಡಿಸ್ಕೊಳೋದನ್ನ ಮರಿಬೇಡಿ. ಹಾಗೆ ಆಧಾರ್ ಕಾರ್ಡ್ ಕೂಡ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಲಾಸ್ಟ್ ಡೇಟ್ ಮುಗಿದ್ರೆ ಮತ್ತೆ ಫೈನ್ ಕಟ್ಟಿ ಮಾಡಿಸ್ಕೋಬೇಕಾಗತ್ತೆ. ಹಾಗೆ ರೇಷನ್ ಕಾರ್ಡ್ KYC ಮಾಡಿಸಿಲ್ಲ ಅಂದರೆ ಪರ್ಮನೆಂಟಾಗಿ ಕ್ಯಾನ್ಸಲ್ ಮಾಡ್ತಾರೆ, ನೀವು ಮತ್ತೆ ಅಪ್ಲೈ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.